ಎಲ್ಎನ್ ಸೀಡ್ಸ್ ಕಂಪನಿಯ ಅರ್ಚನಾ ಡಬಲ್ ಫ್ಲೋರ್ ತೊಗರಿಯಲ್ಲಿ ಹೂ ಬಿಟ್ಟರೂ ನಿಲ್ಲುತ್ತಿಲ್ಲ, ಕಾಯಿ ಕಟ್ಟಿದೆ ರೈತ ಕಂಗಾಲು. ರೈತರಿಗೆ ಭಾರಿ ವಂಚನೆ ಮಾಡಿದ ಎಲ್ಎನ್ ಸೀಡ್ಸ್ ಕಂಪನಿ ಚಿರನಿದ್ರೆಗೆ ಜಾರಿದ ಕೃಷಿ ಅಧಿಕಾರಿಗಳು. ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಚಿರ ನಿದ್ರೆಗೆ ಜಾರಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಈಗಾಗಲೇ ಕುರುಕುಂದ ಮತ್ತು ಚಿಂಚರಕಿ ಗ್ರಾಮಗಳಲ್ಲಿ ರೈತರು ಸಿರವಾರ ವಿನಯ ಆಗ್ರೋ ಏಜೆನ್ಸಿ ಮತ್ತು ಬೀಜ ಮತ್ತು ರಸಗೊಬ್ಬರ ಕ್ರಿಮಿನಾಶಕ ಅಂಗಡಿಯ ಮಾಲಕ ಅರ್ಚನಾ ಡಬಲ್ ಫ್ಲೋರ್ ತೊಗರಿ ಬೀಜ ಖರೀದಿ ಮಾಡಿಕೊಂಡು ಹೋಗಿದ್ದು, ರೈತರು ಸರಿಯಾದ ಸಮಯಕ್ಕೆ ತೊಗರಿಯನ್ನ ಬಿತ್ತನೆ ಮಾಡಿ ತೊಗರಿ ಹೊಲದಲ್ಲಿ ಪ್ರತಿ ವರ್ಷದಂತೆ ಸಾಗುವಳಿ ಮಾಡುತ್ತಾ ಕಳೆ ತೆಗೆಯುತ್ತಾ ಮತ್ತು ಕ್ರಿಮಿನಾಶಕ ಸಿಂಪಡಣೆ ಮಾಡುತ್ತಾ ಬಂದರು. 4 ತಿಂಗಳು ಗತಿಸಿದ್ರು ತೊಗರಿ ಹೊಲದಲ್ಲಿ ಅಲ್ಲಲ್ಲಿ ಹೂಗಳು ಕಾಣಿಸಿಕೊಳ್ಳುತ್ತಿದ್ದು, ಅವು ಕೂಡ ಸರಿಯಾಗಿ ನಿಲ್ಲದೆ ಕಾಯಿಗಳು ಕಟ್ಟದೆ ಉದುರಿ ಹೋಗುತ್ತಿದ್ದು ರೈತರು ಕಂಗಾಲಾಗಿದ್ದು, ಪಕ್ಕದ ರೈತರ ಹೊಲದಲ್ಲಿ ತೊಗರಿ ಬೀಜ, ಬೇರೆ ಕಂಪನಿ ತೊಗರಿ ಬೀಜ ಹೂವು ಬಿಟ್ಟು ಕಾಯಿ ಕಟ್ಟಿಕೊಂಡಿದ್ದು 2 ಹೊಲದಲ್ಲಿ ಒಂದೇ ದಿನ ಬಿತ್ತನೆ ಮಾಡಿರ್ತಾರೆ. ರೈತರಿಗೆ ತಾವು ಹಾಕಿದ ತೊಗರಿ ಬೆಳೆ ಮೇಲೆ ಅನುಮಾನ ಬಂದು ಸಂಬಂಧಪಟ್ಟ ವಿನಯ್ ಏಜೆನ್ಸಿ ಅಂಗಡಿ ಮಾಲೀಕನಿಗೆ ತಿಳಿಸಿದಾಗ ಅಂಗಡಿ ಮಾಲೀಕನು ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ತೊಗರಿ ಹೊಲಗಳನ್ನು ವೀಕ್ಷಣೆ ಮಾಡಿಸಿದಾಗ ನಾನು ತಮಗೆ ವರದಿ ನೀಡುತ್ತೇನೆ ಎಂದು ಕೃಷಿ ಅಧಿಕಾರಿ ತಿಳಿಸಿರುತ್ತಾರೆ. ಎಲ್ಎನ್ ಸೀಡ್ಸ್ ಕಂಪನಿ ಮಾಲೀಕನು ಕೃಷಿ ಇಲಾಖೆಯ ನಿಯಮ ಮೀರಿ ಮಾರಾಟ ಮಾಡಿ ರೈತರಿಗೆ ವಂಚನೆ ಮಾಡಿದ್ದಾನೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಈ ಕಂಪನಿಯ ಬಗ್ಗೆ ಸೂಕ್ತ ದಾಖಲಾತಿಗಳನ್ನು ಪರಿಶೀಲಿಸಿ ರೈತರಿಗೆ ಮೋಸ ಮಾಡುತ್ತಿರುವ ಇಂತಹ ಕಂಪನಿಯ ಮಾಲೀಕನ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ರೈತರು ತಮ್ಮ ಅಳಲನ್ನ ಮಾಧ್ಯಮದ ಮುಂದೆ ತೋಡಿಕೊಂಡರು. ರೈತರ ಕುಟುಂಬಗಳು ಭೂಮಿಯನ್ನ ನಂಬಿಕೊಂಡು ಬದುಕುತ್ತಿರುವ ರೈತರಿಗೆ ಮೋಸ ಮಾಡುತ್ತಿರುವ ಇಂತಹ ನಕಲಿ ಎಲ್ಎನ್ ಸೀಡ್ಸ್ ಕಂಪನಿ ಸ್ಥಳೀಯ ಶಾಸಕರೇ, ಸಂಸದರೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ತಾವು ರೈತರನ್ನ ಮೈ ಮರೆತಂತೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ರೈತರ ಹೆಂಡತಿ ಮಕ್ಕಳು ಒಂದು ಹೊತ್ತು ಊಟಕ್ಕೂ ಬಡದಾಡುವಂತಹ ಪರಿಸ್ಥಿತಿ ಇದ್ರೂ ರೈತರು ಭೂಮಿಯನ್ನ ನಂಬಿ ಬದುಕುವ ಪರಿಸ್ಥಿತಿ ಇದೆ. ಜಗತ್ತಿನ ಎಲ್ಲರಿಗೂ ಅನ್ನ ಹಾಕುವ ರೈತನ ಪರಿಸ್ಥಿತಿ ಈ ರೀತಿ ಆದ್ರೆ ಹೇಗೆ ಸ್ವಾಮಿ? ತಾವು ಒಂದು ಸಾರಿ ರೈತರ ಕಷ್ಟಗಳನ್ನ ನೋಡಿ ಸಾಹೇಬ್ರೆ, ಯಾವ ರೀತಿ ರೈತರ ಪರಿಸ್ಥಿತಿ ಎನ್ನುವುದನ್ನ ನೋಡಿಕೊಳ್ಳಿ. ಇಂತಹ ವಂಚನೆ ಮಾಡುವ ಎಲ್ಎನ್ ಸೀಡ್ಸ್ ಕಂಪನಿ ಮಾಲೀಕನ ಮೇಲೆ ಕೃಷಿ ಅಧಿಕಾರಿಗಳು, ಸ್ಥಳೀಯ ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ದೊರಕಿಸಿ ಕೊಡ್ತಾರೋ ಇಲ್ವೋ ಅನ್ನೋದಕ್ಕೆ ಕಾದು ನೋಡಬೇಕಾಗಿದೆ. ನೋಡ್ರಿ, ಇನ್ನು ಬಗಲಾಗಿನವಲ್ಲ ಅಲ್ಲ, ಈಗ ಯಾವ ಬೀಜ ಯಾವ ಬಿತ್ತಿದ್ದೆ? ಇದು ಎಲ್ಎನ್ ಸೀಡ್ಸ್ ರೀ, ತೊಗರಿ ಬೀಜ. ಈಗ 90 ದಿವಸ ಆಯ್ತಿರಿ ಹಾಕಿ. ಬಗಲಾಗಿನವಲ್ಲೆಲ್ಲ ಕಾಳ ಕಾತ್ ಬಗ್ಗಿ ಬಿಟ್ಟದ. ನಮ್ದು ಏನ್ ಎಲ್ಲೇ ಒಂದು ಹೋಗ್ಬಿಡ್ತದ್ರಿ. ನಮ್ ಸಮಸ್ಯೆ ಹಿಂಗಾಗಿ ನೋಡ್ರಿ 5 ಸಲ ಎಣ್ಣೆ ಹೊಡೆದಿವ್ರಿ. ಎಷ್ಟು ಎಕರೆ ಅದು? ಇದು 8 ಎಕರೆ. ಅದು ಹೆಸರೇನಾ? ಎಲ್ಎನ್ ಸೀಡ್ಸ್ ಅರ್ಚನಾ? ಎಲ್ಎನ್ ಸೀಡ್ಸ್ ಅರ್ಚನಾ. ಆದ್ರೆ ಹೂವ ಮಗ್ಗೆ ಬರ್ತಾ ಇಲ್ಲ. ಏನಿಲ್ರಿ. ಇಲ್ಲಿ ಬಾಜು ಹೊಲ ನೀವು ಒಂದೇ ದಿನ ಬಿತ್ತೀರ? ಒಂದೇ ದಿನ ಬಿತ್ತೀವ್ರಿ. ಅದ್ ಏನಾಗಿ ಬಿಟ್ಟಿದೆ? ಬುಡ್ಡ ಕಾತು ಎಲ್ಲ ಬಗ್ಗಿ ಬಿಟ್ಟದಲ್ರಿ ಕಾಳು. ಆದ್ರೆ ನಿಮ್ದೇನು ಹೂವ ಬರ್ತಾ ಇದೆ? ಹೂವ ಐತ್ ನೋಡ್ರಿ, ಇಲ್ಲಿ ಎಲ್ಲೇ ಒಂದು ಬರ್ತಾ ಇದೆ. ಎಲ್ಲೇ ಒಂದು ಬರ್ತಾ ಇದೆ. ಯಾಕೆ? ಬೀಜದ ಪ್ರಾಬ್ಲಮ್? ಬೀಜದ ಪ್ರಾಬ್ಲಮ್. ಮತ್ತೆ ಬೇರೆ ಏನಿರ್ತೀರಿ ಸರ್? ಈ ಸಂಬಂಧಪಟ್ಟ ಕಂಪನಿ ಅಧಿಕಾರಿಗಳು ಯಾರು ಬಂದಿದ್ರ? ಯಾರು ಬಂದಿಲ್ರಿ. ಅವ್ರ ಗಮನಕ್ಕಿದೆ? ಇಲ್ಲ ಇಲ್ಲ ಇಲ್ಲ. ಅಲ್ಲ, ಎಷ್ಟು ಎಕರೆ ಅದು? 8 ಎಕರೆ. 8 ಎಕರೆ. ಈ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಏನಾದ್ರು ವಿಸಿಟ್ ಮಾಡಿ? ಯಾರು ಬಂದಿಲ್ಲ. ಬ್ಯೂರೋ ರಿಪೋರ್ಟ್, ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.